ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಈ ಮುಂಚೆನೇ ವೇಳೆಯಲ್ಲಿ ಮನೆಯನ್ನು ಸಲ್ಲಿಸುತ್ತಿದ್ದೀನಿ. ಪ್ರಿಯ ದೇವಜನರೇ, ಈ ದಿನ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಈ ದಿನವನ್ನು ಕರ್ತನ ಕೈಗೆ ಒಪ್ಪಿಸಿಕೊಟ್ಟು ಕರ್ತನ ಚಿತ್ತದಂತೆ ನಡೆಯೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಪ್ರಿಯ ದೇವಜನರೇ, ಮನುಷ್ಯನ ಜೀವಿತದಲ್ಲಿ, ಪ್ರತಿಯೊಬ್ಬರ ಜೀವಿತದಲ್ಲಿ ಹೋರಾಟ ಎಂಬತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿ ಪ್ರತಿಯೊಬ್ಬರಲ್ಲಿ ಆಡಲ್ಪಟ್ಟಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಇವತ್ತು ಹೋರಾಟ ಮಾಡ್ತಿದ್ದಾನೆ. ಅನೇಕ ಸಂಗತಿಗಳ ಮಧ್ಯದಲ್ಲಿ ಮನುಷ್ಯನು ಜೀವಿತದಲ್ಲಿ ಹೋರಾಟವಿಲ್ಲದಂಥ ಮನುಷ್ಯ ಯಾರೂ ಇಲ್ಲ ಎಂದಾಗಿ ನಾವು ನೋಡ್ತೀವಿ. ಪ್ರಿಯ ದೇವಜನರೇ, ಯಾರಿಗೆ ತಾನೇ ಇವತ್ತು ಹೋರಾಟವಿಲ್ಲಪ್ಪ, ಯಾವುದೇ ಥರದ ಹೋರಾಟ ಇಲ್ಲ, ನನಗೆ ಯಾವುದೇ ಥರದ ಹೋರಾಟ ಇಲ್ಲ ಎಂದಾಗಿ ಹೇಳೋದಕ್ಕೆ ಸಾಧ್ಯ? ಜೀವನವೇ ಒಂದು ಹೋರಾಟ ಆಗಿದೆ ಪ್ರಿಯರೇ. ಅಷ್ಟು ಮಾತ್ರ ಅಲ್ಲ, ಸತ್ಯವೇದದಲ್ಲಿ ನಮಗೆ ತಿಳಿಸುವಂಥ ಒಂದು ಹೋರಾಟ, ದೊಡ್ಡ ಒಂದು ಹೋರಾಟ ಇದೆ. ಇವತ್ತು ಅನೇಕರು ಮನುಷ್ಯರ ಮೇಲೆ ಹೋರಾಟ ಮಾಡ್ತಿದ್ದಾರೆ. ನಮ್ಮ ನೆರೆಹೊರೆಯವರು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಬಂಧುಗಳು ಬಳಗದವರು, ನಮ್ಮ ಸ್ನೇಹಿತರ ಮೇಲೆ, ಸಭೆಯ ಮೇಲೆ, ಸಭಾ ಪಾಲಕರುಗಳ ಮೇಲೆ ಹೋರಾಟವನ್ನು ಮಾಡ್ತಿದ್ದಾರೆ. ಪ್ರಿಯರೇ, ಮನುಷ್ಯರ ಮೇಲೆ ಹೋರಾಟ ಮಾಡುವುದು ಅದು ಮುಖ್ಯವಾದುದಲ್ಲ, ಅದು ಅವಶ್ಯವಾದುದು ಅಲ್ಲ. ಮನುಷ್ಯರು ಮಾಡುವಂಥ ಹೋರಾಟ ಅದು ಮನುಷ್ಯರಿಗೆ ಯಾವುದೇ ಥರದ ಒಳ್ಳೆತನ ತರುವುದಿಲ್ಲ. ಅದರಿಂದ ಅಪಾಯಗಳು, ಹಾನಿಗಳು ಉಂಟಾಗ್ತದೆ ಹೊರತು ಅದು ಯಾವುದರಿಂದ ಪ್ರಯೋಜನವಿಲ್ಲ ಎಂದಾಗಿ ಸತ್ಯವೇದ ತಿಳಿಸ್ತದೆ. ಪ್ರಿಯ ದೇವಜನರೇ, ಹಾಗಾದರೆ ಇವತ್ತು ನಾವು ಯಾವುದ್ರ ಬಗ್ಗೆ ಹೋರಾಟ ಮಾಡಬೇಕು, ಯಾರ ಮೇಲೆ ಹೋರಾಟ ಮಾಡಬೇಕು ಎಂಬುದಾಗಿ ಸತ್ಯವೇದದಲ್ಲಿ ನಾವು ತಿಳಿದುಕೊಳ್ಳೋಣ. ಪ್ರಿಯರೇ, ಇದು ಕಡೆ ಕಾಲ. ಎಲ್ಲರೂ ಹೇಳ್ತಾರೆ ಇದು ಕಡೆ ಕಾಲ, ಯೇಸುಸ್ವಾಮಿ ಬರುವುದು ಸಮೀಪವಾಗ್ತದೆ. ಅನೇಕ ಕಡೆಗಳಲ್ಲಿ ಯೇಸುಸ್ವಾಮಿ ನುಡಿದಂಥ ಒಂದೊಂದು ಪ್ರವಾದನ ವಾಕ್ಯಗಳು ನೆರವೇರ್ತಾ ಇದೆ ಎಂಬುದಾಗಿ ನಾವು ಸತ್ಯವೇದದಿಂದ ತಿಳ್ಕೊಳ್ತೀವಿ. ಪ್ರಿಯ ದೇವಜನರೇ, ಈ ಕಡೆ ಕಾಲದಲ್ಲಿ ನಮ್ಮ ಹೋರಾಟ ಯಾರ ಮೇಲೆ ಇರಬೇಕು, ನಮ್ಮ ಹೋರಾಟ ಹೇಗಿರಬೇಕು ಎಂಬುದಾಗಿ ಸತ್ಯವೇದದ ಮುಖಾಂತರ ನಾವು ತಿಳ್ಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಅದು 12ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೈನ್ಯಗಳ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ. ಹಲ್ಲೆಲೂಯಾ. ನೋಡ್ರಿ, ಹೋರಾಟ ಅಂದರೆ ಏನು, ಹೋರಾಟ ಅಂದರೆ ಯಾವ ಥರ ಇರಬೇಕು, ಹೋರಾಟ ಯಾರ ಮೇಲೆ ಮಾಡಬೇಕೆಂಬುದಾಗಿ ಸತ್ಯವೇದ ಹೀಗೆ ತಿಳಿಸ್ತದೆ. ಪ್ರಿಯರೇ, ನಾವು ಅನೇಕ ಸಮಯದಲ್ಲಿ ಆಸ್ತಿಗೋಸ್ಕರ ಹೋರಾಟ ಮಾಡ್ತೀವಿ, ಮನೆಗೋಸ್ಕರ ಹೋರಾಟ ಮಾಡ್ತೀವಿ, ದುಡ್ಡುಗೋಸ್ಕರ ಹೋರಾಟ ಮಾಡ್ತೀವಿ, ಇನ್ನು ಬೇರೆ ಬೇರೆ ಪದವಿಗಳಿಗಾಗಿ ಹೋರಾಟ ಮಾಡ್ತೀವಿ. ಈಗಂತೂ ನಮ್ಮ ದೇಶದಲ್ಲಿ ಆಯಿತು, ನಮ್ಮ ರಾಜ್ಯದಲ್ಲಿ ಆಯಿತು, ಪದವಿ ಎಲೆಕ್ಷನ್ ನಡೀತದೆ. ಈ ಎಲೆಕ್ಷನ್ನಲ್ಲಿ ನಾನೇ ಗೆಲ್ಲಬೇಕು, ನಾನೇ ತಿನ್ನಬೇಕು, ನಾನೇ ಮಾಡಬೇಕು ಎಂಬುದಾಗಿ ಅನೇಕರು ಹೋರಾಟ ಮಾಡೋದನ್ನು ನಾವು ನೋಡ್ತೀವಿ. ಪ್ರಿಯರೇ, ಆದರೆ ಇಲ್ಲಿ ನಾವು ಕ್ರೈಸ್ತರಾದ ನಾವು ಅಥವಾ ಪ್ರತಿಯೊಬ್ಬ ಮನುಷ್ಯನು ಯಾರ ಮೇಲೆ ಹೋರಾಟ ಮಾಡಬೇಕೆಂಬುದಾಗಿ ಸತ್ಯವೇದ ತಿಳಿಸ್ತದೆ. ಮನುಷ್ಯರ ಸಂಗಡ ಹೋರಾಟ ಮಾಡೋದ್ರಿಂದ ಪ್ರಯೋಜನವಿಲ್ಲ ಎಂಬುದಾಗಿ ನನ್ನ ಆಗಲೇ ಹೇಳಿದೆ. ಇಲ್ಲಿ ಕೂಡ ಸತ್ಯವೇದ ಹೇಳ್ತದೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಮನುಷ್ಯ ಮಾಂಸದ ಮೇಲೆ ಹೋರಾಟ ಮಾಡಿದ್ರೆ ನಮಗೆ ಪ್ರಯೋಜನವಿಲ್ಲ. ಪ್ರಿಯರೇ, ಈ ಮಣ್ಣಿನ ಮೇಲೆ ಹೋರಾಟ ಮಾಡೋದ್ರಿಂದ ಯಾವುದೇ ಥರದ ಉಪಯೋಗವಿಲ್ಲ. ವ್ಯವಸ್ಥೆ, ಇವತ್ತು ಏನು ವ್ಯವಸ್ಥೆ ಇದೋ, ಯಾವ ಥರದ ವ್ಯವಸ್ಥೆ ಇದೋ ಅದರ ಮೇಲೆ ನಾವು ಹೋರಾಟ ಮಾಡಬೇಕಾಗಿದೆ. ಪ್ರತಿಯೊಬ್ಬರ ಒಂದು ಮನಸ್ಸುಗಳಲ್ಲಿ ಇರುವಂಥ ದುರಾಲೋಚನೆಗಳ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ಪ್ರತಿಯೊಬ್ಬ ಮನುಷ್ಯನ ಕೆಟ್ಟತನದ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ಈ ವ್ಯವಸ್ಥೆ ಭಯಂಕರವಾದಂಥ ಕೆಟ್ಟು ಹೋಗಿದೆ. ಈ ವ್ಯವಸ್ಥೆ ಭಯಂಕರವಾಗಿ ಹದಗೆಟ್ಟು ಹೋಗಿದೆ. ಈ ವ್ಯವಸ್ಥೆ ಅನ್ನತಕ್ಕಂಥದ್ದು ಅದು ಸತ್ಯಕ್ಕೆ ಅಡ್ಡಿಯಾಗಿ ನಿಂತಿದೆ. ಮೋಸ, ಸುಳ್ಳು, ಅನ್ಯಾಯ, ಅಕ್ರಮ, ಎಲ್ಲಿ ನೋಡು ಭ್ರಷ್ಟಾಚಾರ, ಎಲ್ಲಿ ನೋಡು ಲಂಚ, ಎಲ್ಲಿ ನೋಡು ದರೋಡೆ, ಎಲ್ಲಿ ನೋಡು ಸ್ವಾರ್ಥ 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 ಸ್ವಾರ್ಥ. ಯಾರೇ ತಪ್ಪು ಮಾಡಿದ್ರು ಆ ತಪ್ಪು ಅವ್ರಿಗೆ ಮನವರಿಕೆ ಮಾಡಿಕೊಳ್ಳದಂಥ ಪರಿಸ್ಥಿತಿಯಲ್ಲಿ ಇವತ್ತಿದ್ದಾರೆ. ತಪ್ಪು ಮಾಡಿದ್ದೀವಲ್ಲ,
ಜನರು ನೋಡಿ ನಮ್ಮನ್ನು ಉಗಿತಾರೆ, ಬೈತಾರೆ ಎಂಬ ಕಿಂಚಿತ್ತು ಕೂಡ ನಾಚಿಕೆ ಇಲ್ಲದೆ ಇವತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶಗಳಲ್ಲಿ ಕೆಲವು ವ್ಯಕ್ತಿಗಳು ಎಲ್ಲವನ್ನು ಬದಿಗಿಟ್ಟು ಮೆರೆಯೋದನ್ನು ನೋಡ್ತೀವಿ. ಪ್ರಿಯರೇ, ಇಂಥ ಒಂದು ವ್ಯವಸ್ಥೆಗಳ ಮೇಲೆ ನಮ್ಮ ಹೋರಾಟ ಆಗಿರಬೇಕು. ಕಣ್ಣಿಗೆ, ನಾನು ಒಂದು ಸಲ ನಿಮಗೆ ಹೇಳಿದೆ, ಕಣ್ಣಿಗೆ ಕಾಣದೇ ಇರತಕ್ಕಂಥ ವ್ಯಕ್ತಿಗಳು, ಶಕ್ತಿಗಳು ನಮ್ಮನ್ನು ಹಾಳು ಮಾಡೋದಕ್ಕೆ ನೋಡ್ತದೆ. ಇಲ್ಲಿ ಅಂಥ ಶಕ್ತಿಗಳ ಮೇಲೆ ನಾವು ಹೋರಾಟ ಮಾಡಬೇಕಾಗಿದೆ. ನೋಡ್ರಿ, ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಏನಂತೆ, ರಾಜ್ಯತ್ವಗಳ ಮೇಲೆಯೂ, ರಾಜ್ಯತ್ವಗಳು ಅಂದರೆ ಈ ಲೋಕದಲ್ಲಿರುವಂಥ ಅನೇಕ ರಾಜ್ಯತ್ವಗಳು ಮೇಲೆಯೂ, ಅಧಿಕಾರಿಗಳ ಮೇಲೆಯೂ, ಅಧಿಕಾರಿಗಳು ಇವತ್ತು ಅಧಿಕಾರಕ್ಕೆ ವಿರುದ್ಧವಾಗಿ ಇವತ್ತು ಮನುಷ್ಯರಿಗೆ ಅನನುಕೂಲವಾದಂಥ ಅಧಿಕಾರವನ್ನು ನಡೆಸುವಂಥ ಅಧಿಕಾರಿಗಳು ಇದ್ದಾರೆ. ಆ ಅನನುಕೂಲವಂಥ ಅಧಿಕಾರದ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗಿದೆ ಪ್ರಿಯರೇ. ಅಷ್ಟು ಮಾತ್ರಲ್ಲ, ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ, ಈ ಅಂಧಕಾರದ ಅಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಕೆಲವು ದುಷ್ಟ ಶಕ್ತಿಗಳು, ಲೋಕಾಧಿಪತಿಗಳು, ಲೋಕವನ್ನು ಹಾಳು ಮಾಡತಕ್ಕಂಥ ಶಕ್ತಿಗಳು ಮೇಲೆ ನಾವು ಹೋರಾಟ ಮಾಡಬೇಕಾಗಿದೆ ಪ್ರಿಯರೇ. ಅಷ್ಟು ಮಾತ್ರಲ್ಲ, ಆಕಾಶ ಮಂಡಲದಲ್ಲಿರುವಂಥ ದುರಾತ್ಮಗಳ ಸೈನ್ಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೀವಿ ಪ್ರಿಯರೇ. ಕ್ರೈಸ್ತರಾದ ನಾವು ಯಾವ ರೀತಿಯಲ್ಲಿ ಹೋರಾಡಬೇಕಂದ್ರೆ, ಹಗಲು ರಾತ್ರಿ ವಾಕ್ಯಗಳನ್ನು ಓದುವುದರ ಮುಖಾಂತರಾಗಿ, ವಾಕ್ಯಗಳಂತೆ ನಡೆಯೋದರ ಮುಖಾಂತರಾಗಿ, ಮತ್ತು ಹಗಲು ರಾತ್ರಿ ಅನ್ನೋದೇ ನಮಗೆ ಸಮಯ ಸಿಕ್ಕದಾಗೆಲ್ಲ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಮೊಣಕಾಲು ಓರಿ ಈ ಅಂಧಕಾರದ ಶಕ್ತಿಗಳ ಮೇಲೆ, ಈ ದುರಾತ್ಮನ ಸೈನ್ಯಗಳ ಮೇಲೆ ನಾವು ಹೋರಾಟ ಮಾಡಬೇಕಾಗಿದೆ ಪ್ರಿಯರೇ. ಪ್ರಿಯ ದೇವಜನರೇ, ನಮ್ಮ ನೆರೆಯವರ ಮೇಲೆ, ನಮ್ಮ ಅಣ್ಣ ತಮ್ಮಂದರ ಮೇಲೆ, ನಮ್ಮ ತಂದೆ ತಾಯಿಗಳ ಮೇಲೆ, ನಮ್ಮ ಬಂಧು ಬಳಗದರ ಮೇಲೆ ಹೋರಾಟ ಮಾಡೋದನ್ನು, ಅವ್ರನ್ನ ದ್ವೇಷ ಮಾಡೋದನ್ನು, ಅವ್ರನ್ನ ಹಾಗೆ ಮಾಡೋದನ್ನು ಬಿಡ್ರಿ. ನಾವು ಹೋರಾಟ ಮಾಡಬೇಕಾದದ್ದು ಸಾಕಷ್ಟು ಶಕ್ತಿಗಳಿದ್ದಾವೆ. ಆ ಶಕ್ತಿಗಳ ಮೇಲೆ ನಾವು ಹೋರಾಟ ಮಾಡಬೇಕಾಗಿದೆ. ಸಾಕಷ್ಟು ಸಂಗತಿಗಳು ನಮ್ಮ ಮುಂದೆ ಇದ್ದಾವೆ. ಆ ಸಂಗತಿಗಳಿಗೆ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ಅದರಿಂದ ಪ್ರಿಯರೇ, ನಮ್ಮವರ ಮೇಲೆ ನಾವು ಹೋರಾಟ ಮಾಡೋದು ಬೇಡ, ಮನುಷ್ಯರ ಮೇಲೆ ಹೋರಾಟ ಮಾಡೋದು ಬೇಡ. ಯಾವುದ್ರ ಮೇಲೆ ಹೋರಾಟ ಮಾಡಬೇಕೆಂದಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಸತ್ಯವಾದ ತಿಳಿಸ್ತದೆ ಪ್ರಿಯರೇ. ಪ್ರಿಯ ದೇವಜನರೇ, ಈ ವಾಕ್ಯಗಳನ್ನ ನಾವು ಇನ್ನೂ ಅಧಿಕವಾಗಿ ಧ್ಯಾನ ಮಾಡೋಣ. ನಮಗೆ ಪವಿತ್ರಾತ್ಮನ ತಿಳಿಸಿಕೊಡ್ತಾನೆ ಯಾವುದ್ರ ಮೇಲೆ ಹೋರಾಟ ಮಾಡಬೇಕು, ಹೇಗೆ ಹೋರಾಟ ಮಾಡಬೇಕು, ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು, ಯಾವ ಸಮಯದಲ್ಲಿ ಹೋರಾಟ ಮಾಡಬೇಕೆಂದಾಗಿ. ಪ್ರಿಯ ದೇವಜನರೇ, ಪ್ರಾರ್ಥನಾ ಪೂರ್ವಕವಾಗಿ ಮಾತ್ರ ಈ ಒಂದು ಹೋರಾಟದಲ್ಲಿ ಜಯ ಗಳಿಸಲಿಕ್ಕೆ ಸಾಧ್ಯ ಹೊರತು ಬೇರೆ ನಮ್ಮ ಶಕ್ತಿ, ನಮ್ಮ ಬುದ್ಧಿ, ನಮ್ಮ ಆಸ್ತಿ, ನಮ್ಮ ಐಶ್ವರ್ಯ ಅಥವಾ ನಮ್ಮ ಹಣದಿಂದ ಹೋರಾಟ ಮಾಡಿ ನಾವು ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ದೇವರಾತ್ಮನ ಬಲದಿಂದ, ದೇವರ ವಾಕ್ಯದ ಸಹಾಯದಿಂದ, ನಮ್ಮ ಪ್ರಾರ್ಥನಾ ಬಲದಿಂದ ನಾವು ಈ ಅಂಧಕಾರದ ಎಲ್ಲ ಶಕ್ತಿಗಳ ಮೇಲೆ, ಈ ವ್ಯವಸ್ಥೆ ಮೇಲೆ ಹೋರಾಟ ಮಾಡೋದಕ್ಕೆ ಸಾಧ್ಯ. ಅಂಥ ಹೋರಾಟ ಮಾಡುವಾಗ ಜಯ ಖಂಡಿತಗಳು ದೇವರು ನಮಗೆ ಕೊಡುವಂಥದ್ದು. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಆ ಪ್ರಾರ್ಥನೆಯಲ್ಲಿ ದೇವರ ಸಹಾಯವನ್ನು ಕೇಳಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚೋಣ. ಪರಿಶುದ್ಧನು ಪರಮ ಪವಿತ್ರ ಅಂತ ಸ್ವಾಮಿ, ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಕರ್ತನೆ, ಈ ದಿನ ನನ್ನೊಂದಿಗೆ ಸ್ವಾಮಿ ಈ ವಾಕ್ಯವನ್ನು ಧ್ಯಾನಿಸುವಂಥ ಎಲ್ಲ ಕರ್ತನೆ ನಮ್ಮ ಮಕ್ಕಳನ್ನು ವಿಶೇಷವಾಗಿ ನೀವು ಸ್ಪರ್ಶಿಸ್ರಿ ಕರ್ತನೆ. ಹೌದು ಕರ್ತನೆ, ನಾವು ಯಾರ ಮೇಲೆ ಹೋರಾಟ ಮಾಡ್ತೀವಿ, ಏನಕ್ಕಾಗಿ ಹೋರಾಟ ಮಾಡ್ತೀವಿ, ಯಾವ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಕರ್ತನೆ, ನಶಿಸಿ ಹೋಗುವ ವಸ್ತುಗಳಿಗಾಗಿ, ನಶಿಸಿ ಹೋಗುವಂಥ ಕರ್ತನೆ ಅಪ್ಪ ಆಸ್ತಿ ಅಂತಸ್ತಿಗಾಗಿ ಇವತ್ತು ಹೋರಾಟ ಮಾಡ್ತಿದ್ದೀವಿ. ಅದನ್ನು ಬಿಟ್ಟು ಸ್ವಾಮಿ ಕರ್ತನೆ ಯೇಸು ಸ್ವಾಮಿ ಯಾವುದರ ಮೇಲೆ ಹೋರಾಟ ಮಾಡಬೇಕೆಂಬುದಾಗಿ ನೀವು ವಾಕ್ಯದ ಮುಖಾಂತರ ತಿಳಿಸಿಕೊಡೋದಕ್ಕೆ ನಿಮ್ಮ ಸ್ತೋತ್ರ. ಎಲ್ಲ ಜನರು ಕರ್ತನೆ ಯೇಸು ಸ್ವಾಮಿ ನಿನಗೆ ಅಧೀನರಾಗಿ, ನಿಮ್ಮ ವಾಕ್ಯಕ್ಕೆ ಅಧೀನರಾಗಿ, ಪವಿತ್ರಾತ್ಮನೆ ನಿಮ್ಮ ನಡೆಸುವಿಕೆಯಿಂದ ಕಣ್ಣಿಗೆ ಕಾಣದಿರುವಂಥ ಎಲ್ಲ ಶಕ್ತಿಗಳ ಮೇಲೆ, ದುರಾತ್ಮನ ಸೈನ್ಯಗಳ ಮೇಲೆ ಹೋರಾಟ ಮಾಡೋದಕ್ಕೆ ಕೃಪೆ ಕೊಡ್ರಪ್ಪ. ಬಲಪಡಿಸಿ ರಾಜ, ಪ್ರತಿಯೊಬ್ಬರಿಗೂ ಬಲಪಡಿಸಿ ಕಾಪಾಡೋದನ್ನ ಕೇಳಿಕೊಳ್ತು ರಾಜ. ಆಶೀರ್ವಾದ ಮಾಡಿರಿ ಕರ್ತನೆ ಯೇಸು ಸ್ವಾಮಿ, ನಿಮ್ಮ ಕೃಪೆಯಿಂದ ನಡೆಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿಕೊಳ್ತೇನೆ, ಜೀವವುಳ್ಳ ತಂದೆ. ಆಮೇನ್, ಆಮೇನ್.
ಪ್ರೀತಿಯ ದೇವಜನರೇ, ಈ ವಾಕ್ಯಗಳನ್ನ ಇನ್ನೂ ಹೆಚ್ಚಾಗಿ ಓದ್ರಿ, ಇನ್ನೂ ಹೆಚ್ಚಾಗಿ ಧ್ಯಾನ ಮಾಡಿರಿ. ಇನ್ನೂ ಹೊಸ ಹೊಸ ಬಲ, ಹೊಸ ಹೊಸ ಆಶೀರ್ವಾದ, ಹೊಸ ಹೊಸ ಮಾರ್ಗಗಳನ್ನ ದೇವರು ನಿಮಗೆ ತಿಳಿಸುವಂತಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.